बारी बारी जाऊं मैं हिंदी पे बारी। हिंदी हमारी सबकी है महतारी, हिंदी हमारी। ಕ್ವಶನ್ ಆನ್ಸರ್ಸ್ಗಳು ಸಿಗ್ತಾವ. ಅವುಗಳನ್ನು ನೋಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಡಿ ಅಂತ ಹೇಳ್ತಾ, ಇವತ್ತು 2022-23 SSLC ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದಿಯಲ್ಲಿ ನಾವೇನು ಮಾಡೋಣ, ಉತ್ತರಗಳನ್ನು ನೋಡೋಕ್ಕಿಂತ ಮುಂಚೆ ಫಸ್ಟ್ ಕ್ವಶನ್ ಪೇಪರನ್ನೇ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಮೇನ್ ಕ್ವಶನಲ್ಲಿ ಗ್ರಾಮರ್ ಇರ್ತದೆ, 8 MCQ ಇರ್ತಾವೆ. ಪಾಸ್ ಶಬ್ದಕ್ಕೆ ವಿಲೋಮ ಶಬ್ದ ಕೇಳಿದ್ದಾರೆ, ಸ್ತ್ರೀಲಿಂಗ ಶಬ್ದ ಯಾವುದಂತ ಕೇಳಿದ್ದಾರೆ, ಏಕವಚನ ಶಬ್ದ, ಕರ್ಣಾದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ, ಪರ್ವತಾರೋಹಣದಲ್ಲಿರ್ತಕ್ಕಂಥ ಸಂಧಿ, ದೇಶ ಪ್ರೇಮದಲ್ಲಿರ್ತಕ್ಕಂಥ ಸಮಾಸ, ನಹಿ ನಹಿ ಘಬರಾವು ನಹಿ ವಿರಾಮ ಚಿಹ್ನ, ಇಲ್ಲಿರ್ತಕ್ಕಂಥದ್ದು ಕಾರಕವನ್ನು ಕೇಳಿದ್ದಾರೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಸೊ ಅನುರೂಪತೆಗಳಿದ್ದಾವೆ. ಇದು ಮೇರಾ ಬಚ್ಪನ್ ಪಾಠದ ಪ್ರಶ್ನೆ ಇತ್ತು. ಇಮಾನ್ದಾರೋ ಕೆ ಸಮ್ಮೇಳನ ಮೇ ಕರ್ನಾಟಕ ಸಂಪದ ಸೂರ್ ಶಾಮ್ದಲ್ಲಿಂದ ಇತ್ತು. ಸೊ ವಿಶೇಷವಾಗಿ ಏನು ಮಾಡಿದಾರಪ್ಪ ಅಂದರೆ 3 ಗದ್ಯದಿದ್ದಾವೆ, ಇದು ಮಾತ್ರ ಒಂದು ಪದ್ಯದ್ದು ಇರ್ತಕ್ಕಂಥದ್ದು. ಇನ್ನು ಏಕವಾಕ್ಯ ಮೇ ಉತ್ತರದಲ್ಲಿ 4ರಲ್ಲಿ ಬಸಂತ್ ಕಿ ಸಚ್ಚಾಯಿದ ಒಂದು ಪ್ರಶ್ನೆ ಇದೆ, ಇಮಾನ್ದಾರೋ ಕೆ ಸಮ್ಮೇಳನ ಮೇ ಪ್ರಶ್ನೆ ಇದೆ, ಸಮಯ ಕಿ ಪಹಚಾನ್ ಪದ್ಯದ್ದು, ತುಳಸಿ ಕೆ ದೋಹೆದಿಂದನೂ ಕೂಡ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳಿದ್ದಾರೆ. ಇನ್ನು 2-3 ವಾಕ್ಯ ಮೇ ಉತ್ತರ ಲಿಖೆ ಒಳಗಡೆ ಬಸಂತ್ ಕಿ ಇಮಾನ್ದಾರಿ ಕೇಳಿದ್ದಾರೆ, ಅಬ್ದುಲ್ ಕಲಾಂ ಕಾ ಬಚಪನ್ कैसे बीता, गाजर के बारे में प्रेमचंद के विचार, दोस्तों की मुलाकात किन किन जानवरों से हुई, समय का सदुपयोग कैसे करना है, बालकृष्ण माता यशोदा के प्रति क्यों नाराज है, शनि का वायुमंडल, सौर मंडल में शनि ग्रह का स्थान, सलमा ने मीना मैडम को क्या कहा, झूठ बोलने वालों की हालत ಅಂತ. ಸೊ ಈ ಥರ 8 ಕ್ವಶನ್ಸ್ಗಳನ್ನು ಏನು ಮಾಡಿದಾರಪ್ಪ ಅಂದ್ರೆ 2 ಅಂಕಕ್ಕೆ ಗದ್ಯ ಪದ್ಯ ಮತ್ತು ಎಸ್ ಪೂರಕ ವಾಚನದಿಂದ ಕೇಳಿದ್ದಾರೆ. ಪ್ರಶ್ನೆಗಳ ಸ್ತರಗಳನ್ನು ನೋಡಿದರೆ ವಿದ್ಯಾರ್ಥಿಗಳೇ ಏನಿದೆಪ್ಪ ಅಂದ್ರೆ ಅಷ್ಟೊಂದು ರೀತಿಯಾಗಿರ್ತಕ್ಕಂಥ ಕಠಿಣ ಸ್ತರಗಳೆಲ್ಲ ಎಲ್ಲ ಮಧ್ಯಮ ಸ್ತರದಲ್ಲಿರ್ತಕ್ಕಂಥ ಸಾಧಾರಣ ವಿದ್ಯಾರ್ಥಿ ಸಹಿತ ಉತ್ತರಗಳನ್ನು ಕೊಡ್ಬೋದು, ಆ ಥರ ಇದ್ದಾವೆ. ಇನ್ನು 3-4 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಲಿಕ್ಕೆ ಒಟ್ಟು 9 ಪ್ರಶ್ನೆಗಳಿದ್ದಾವೆ. ಸೊ ಇಲ್ಲಿ गिल्लू के प्रति वर्मादू ममता ಕೇಳಿದ್ದಾರೆ, धीरज सक्सेना रोबोट रखने का निर्णय क्यों लिया, दक्षिणी शिखर पर बचेंद्र का अनुभव, कर्नाटक राज्य की शिल्पकला, आदर्श गांव कैसे बना सकते हैं, कर्नाटक की प्राकृतिक सुषमा, मानव की भौतिक साधना, ತುಳಸಿ ಸಾತಿ ವಿಪತ್ತಿ ಕೇದು ಭಾವಾರ್ಥ ಕೇಳಿದ್ದಾರೆ. ಲಾಸ್ಟ್ ಇಲ್ಲಿ ಗಿಲ್ಲು ಪಾಠದ್ದು ಒಂದು 3 ವಾಕ್ಯಗಳನ್ನು ಕೊಟ್ಟು ಅನುವಾದ ಮಾಡಲಿಕ್ಕೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಕ್ವಶನ್ಸ್ ಡಿಫಿಕಲ್ಟಿ ಲೆವೆಲ್ ಏನದಪ್ಪ ಅಂದರೆ ಹೆಚ್ಚದ. ಇನ್ನು 5-6 ವಾಕ್ಯಗಳಲ್ಲಿ ಪ್ರಶ್ನೆಯನ್ನು ಉತ್ತರ ಬೇಕಾದರೆ ಇಂಟರ್ನೆಟ್ ಕ್ರಾಂತಿ ಇದೆ, 2 ಕ್ವಶನ್ಸ್ ಇದ್ದಾವೆ 4 ಅಂಕಕ್ಕೆ. ಆಮೇಲೆ ಅಸಫಲತಾ ಪದ್ಯವನ್ನು ಸಹಿತ ಬರೀತಕ್ಕಂಥದ್ದು ಅದ. ಇಲ್ಲಿ ಆಮ್ಲ ಮಳೆ ಬಗ್ಗೆ ಏನು ಮಾಡಿದ್ದಾರೆ, ಒಂದು ಗದ್ಯಾಂಶ ಕೊಟ್ಟಿದ್ದಾರೆ. ಇದನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಏನು ಮಾಡಬೇಕು, ಉತ್ತರಿಸಬೇಕು. ಸರಳವಾಗಿರ್ತಕ್ಕಂಥ ಕ್ವಶನ್ಸು ಇದಾವೆ. ಇನ್ನು ನಿಬಂಧಗಳಲ್ಲಿ ನೋಡೋದಾದರೆ ಆಬಾದಿಗೆ ಸಮಸ್ಯೆ ನೆನಪಿಟ್ಕೊಡ್ರಿ. ಆಬಾದಿ ಅಂದರೆ ಜನಸಂಖ್ಯಾ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಕ್ಲಾಸಲ್ಲಿ ನಾವು ಜನಸಂಖ್ಯೆ ಅಂತ ಹೇಳಿದಾಗ ಆಬಾದಿದ ಅರ್ಥ ಸಮನಾರ್ಥಕ ಅರ್ಥ ಅವ್ರಿಗೆ ಗೊತ್ತಿರ್ಬೋದು, ಇರದೇನೂ ಇರ್ಬೋದು. ಸೊ ಅದಕ್ಕಾಗಿ ಶಬ್ದ ಸಂಪತ್ತು ಹೆಚ್ಚಿಗೆ ಆಗಬೇಕು. ಆಬಾದಿಗೆ ಸಮಸ್ಯೆ ನಿಬಂಧ ಇದೆ, ವನ ಮಹೋತ್ಸವ ಇದೆ, ಪ್ರಗತಿಶೀಲ ರಾಜ್ಯ ಕರ್ನಾಟಕ ಇದೆ. ಆಲ್ರೆಡಿ ಕರ್ನಾಟಕ ಸಂಪದ ಪಾಠಕ್ಕೆ ಸಂಬಂಧಪಟ್ಟಂತೆ ಅಂಶಗಳನ್ನು ಬರೆದ್ರು ಕೂಡ ಇಲ್ಲಿ 4 ಅಂಕಗಳನ್ನು ಕೊಡ್ತಾರೆ. ಇಲ್ಲಿನೂ ಅವಕಾಶ ಅಂತದ, ಅವಕಾಶ ಅಂದ್ರೆ ಚುಟ್ಟಿ, ಅದು ಪ್ರಧಾನಾಚಾರ್ಯಗೆ ಬರಲಿಕ್ಕೆ ಹೇಳಿದ್ದಾರೆ. ಆಮೇಲೆ ಮಿತ್ರಕ್ಕೆ ನಾಮಪತ್ರ ಕೇಳಿದ್ದಾರೆ, ವಾರ್ಷಿಕ ಖೇಲ್ ಸಮಾರೋಹ ವರ್ಣನ್ ಕರ್ತೆ ಹುಯಿ ಅಂತ ಕೇಳಿದ್ದಾರೆ. ಸೊ ನೋಡಿದರೆ ವಿದ್ಯಾರ್ಥಿಗಳೇ ಇಷ್ಟೊಂದು ಕಠಿಣ ಮಟ್ಟದ ಒಂದು ಪ್ರಶ್ನೆ ಪತ್ರಿಕೆ ಇದೇನು ಅಂತ ಅನ್ನಿಸ್ಲಿಲ್ಲ. ಯಾಕಂದ್ರೆ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತಾವೆ. ಇಂಥದ್ದೇ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೂ ಬರ್ತಾವೆ. ಡೋಂಟ್ ವರಿ, ಎಕ್ಸಾಮ್ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆದರಿಕೆ ಬೇಡ. ಯಾಕಂದರೆ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಾದವ. ಇವುಗಳ ಬಗ್ಗೆ ಮತ್ತು ಈ ಪಾಠದಲ್ಲಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳ ಹಿಂದೆ ಮುಂದೆ ಸ್ವಲ್ಪ ರೆಫರ್ಗಳನ್ನು ಮಾಡಿ ನಾವು ಹಿಂದೆಯಲ್ಲಿ ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀವಿ, ಅವುಗಳನ್ನ ಸಹಿತ ನೋಡಿ. ಈ ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ಗಳನ್ನು ಶಾರ್ಟ್ಲಿಯಾಗಿ ಹಾಕ್ತೀವಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.